ವಿಜಯಪುರ ನಗರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಕ್ರಮ ಎಲ್ಪಿಜಿ ಬಳಕೆಯ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಧಾಬಾಗಳ ಮೇಲೆ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು 7 ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ವಿಜಯಪುರ ನಗರದ ವಜ್ರ ಹನುಮಾನ್ ದೇವಸ್ಥಾನ ರಸ್ತೆಯಿಂದ ಜುನ್ನಾಳ ರಸ್ತೆಯವರೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕರಾದ ವಿಜಯಕುಮಾರ್, ಉಮಶೆಟ್ಟಿ ಹಾಗೂ ಶಂಕರಗೌಡ ಬಿರಾದರ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ತಂಡ ಹಲವು ಧಾಬಾಗಳ ಮೇಲೆ ದಾಳಿ ನಡೆಸಿತು. ಪರಿಶೀಲನೆ ವೇಳೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವುದು ಪತ್ತೆಯಾಯಿತು. ಕಾರ್ಯಾಚರಣೆಯಲ್ಲಿ 5 ಗ್ಯಾಸ್ ಡೊಮೆಸ್ಟಿಕ್ ಸಿಲಿಂಡರ್ಗಳು, 1 ಭಾರತ್ ಗ್ಯಾಸ್ ಡೊಮೆಸ್ಟಿಕ್ ಸಿಲಿಂಡರ್ ಹಾಗೂ 1 ಇಂಡಿಯನ್ ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರ್ ಸೇರಿದಂತೆ ಒಟ್ಟು 7 ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಇದಲ್ಲದೆ 1 ಕಮರ್ಷಿಯಲ್ ಸಿಲಿಂಡರ್ ಯಾವುದೇ ಗ್ರಾಹಕರ ಕನ್ಸ್ಯೂಮರ್ ಸಂಖ್ಯೆಯಿಲ್ಲದೆ ಬಳಕೆಯಲ್ಲಿದ್ದದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಈ ಸಂಬಂಧ ದಾಖಲೆಗಳನ್ನು ವಶಪಡಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಮುಂದಿನ ದಿನಗಳಲ್ಲಿಯೂ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವರದಿ ಹರಳಯ್ಯ ನ್ಯೂಸ್ ವಿಜಯಪುರ. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. पानी का रहता है, उसको पानी निकाल के वो पानी से अच्छा ಅವ್ರು ಇಟ್ಕೊಂಡು ನಮಗೆ ಇನ್ನೇನಂತ ನೀನು ಟರ್ನಿಂಗ್ ವೇಟರ್ ಯಾವ ಏಜೆನ್ಸಿ ನಿಮ್ದು? ಭಾರತ್ ಯಾವುದು? ನಿಮಗೆ ಇಲ್ಲಿತ್ತಲ್ಲ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಅದ? ಅಲ್ಲ, ನೀವು ಕೆಲಸ ಮಾಡಿ. ನಾನು ಏನು ಬಾಗಲಕೋಟೆ ಮಾಡ್ತಿದ್ದೆ, ಅದಕ್ಕಿಂತ ಮುಂಚೆ ಧಾರವಾಡದಾಗಿದ್ದೆ. ಅಲ್ಲಿ ಯಾವುದು ಅದು ನನಗೆ ಓದಕ್ಕೆ ಓದ್ತೀನಿ. ಓದಿ ಅವರೇ ಓದಲಿ. ಭಾರತ ಇತಿ ಸರಿ ಇತಿಹಾಸ ಹೇಳ್ರಿ. ಹೌದು ಒಬ್ಬೊಬ್ಬರ ಕಡೆ ಎಲ್ಲಿ ಮತ್ತೆ ಎಲ್ಲಿ ಸಾಧ್ಯನೇ ಇಲ್ಲ. ಬಂದಿದ್ರು ಸರಿ ಬಂದಾರ ಮನೆ ಹೆಚ್ಚಾರು ಆಟೋ ಬಾಕಿ
पानी क्या पसीना रहता है, उसको पानी निकाल के वो पानी अच्छा और इसको नमगे